ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಷನ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಅನೇಕ ಇದ್ದಾವೆ, ಅನೇಕ ವಿಡಿಯೋಗಳಿದ್ದಾವೆ, ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೆ ಶೇರ್ ಮಾಡಿ, ಹೈಪ್ ಮಾಡಿ, ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ. ಈಗ ಡೈರೆಕ್ಟಾಗಿ ವಿಡಿಯೋದ ಟಾಪಿಕ್ಗೆ ಬಂದ್ಬಿಡೋಣ. ಈ ಒಂದು ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದ್ದೀರಾ ನೋಡಿ. ಸೊ ನಿಮ್ಮ ಹತ್ರ ಇರುವಂತಹ ಸಿಲ್ವರ್ ನಾಣ್ಯಗಳು, ಹಳೆಯ ನಾಣ್ಯಗಳು ಯಾವಿದ್ದಾವೆ, ಸಿಲ್ವರ್ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ಇವೆಲ್ಲವೂ ಒರಿಜಿನಲ್ಲಾ ಅಥವಾ ಡೂಪ್ಲಿಕೇಟಾ, ಹೆಂಗೆ ಕಂಡುಹಿಡಿಯೋದು ಗೊತ್ತಿಲ್ಲ. ಸೊ ಈ ಥರದ ಹಳೆಯ ನಾಣ್ಯಗಳನ್ನ ಇದ್ದಾವೆ ನಮ್ಮ ಹತ್ರ. ಬ್ರಿಟಿಷ್ ಇಂಡಿಯಾ ನಾಣ್ಯಗಳಿದ್ದಾವೆ, 1940 ಇಸ್ವಿಗಳಿಂದ ಇದ್ದಾವೆ. ವಿಕ್ಟೋರಿಯಾ ನಾಣ್ಯಗಳಿದ್ದಾವೆ. ಈ ರೀತಿಯದು ಇದು ನಮ್ಮ ಹತ್ರ ಇದ್ದಾವೆ. ಎಷ್ಟು ಬೆಲೆ ಅಂತ ನನ್ನ ಹತ್ರ ಸುಮಾರು ಜನ ಕೇಳಿದಿರ ಕಮೆಂಟ್ ಅಲ್ಲಿ. ಸೊ ಫಸ್ಟ್ ನಿಮ್ಮ ಹತ್ರ ಇರುವಂತದ್ದು ಒರಿಜಿನಲ್ ಕಾಯಿನ್, ಅಥವಾ ನಿಮ್ಗೆ ಯಾರಾದ್ರೂ ಯಾಮಾರಿಸಿ ಡೂಪ್ಲಿಕೇಟ್ ಕಾಯಿನ್ ಕೊಟ್ಟಿದ್ದಾರಾ, ಇದನ್ನ ನೀವು ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಹಾಗಾದ್ರೆ ಯಾವ ರೀತಿ ಚೆಕ್ ಮಾಡೋದು? ಒಡವೆ ಅಂಗಡಿಗೆ ಹೋಗಿ ತೋರಿಸ್ಬೇಕಾ? ಅದು ನಾವು ಮನೇಲಿ ಚೆಕ್ ಮಾಡ್ಕೊಳಕ್ ಆಗೋದಿಲ್ವಾ? ಯಾಕೆ ಆಗೋದಿಲ್ಲ? ಮನೆಯಲ್ಲಿ ಈಸಿಯಾಗಿ ಆಗುತ್ತೆ. ಸೊ ಕೆಲವೊಂದು ಬೇಸಿಕ್ ಮೆಥಡ್ಗಳಿರುವಂತದ್ದು. ಸೊ ಇದರಲ್ಲಿ ಮೊದಲನೇದಾಗಿ ಮ್ಯಾಗ್ನೆಟಿಕ್ ಟೆಸ್ಟ್ ಅಂದ್ರೆ ನೋಡಿ, ಇದನ್ನ ನಿಮ್ಮ ಹತ್ರ ಏನ್ ನೋಡ್ತಾ ಇದ್ದೀರಾ, ಇದು ಮ್ಯಾಗ್ನೆಟ್. ಸೊ ಈ ಒಂದು ಏನು ಬೆಳ್ಳಿ ನಾಣ್ಯಗಳಿದಾವೆ, ಅದು ಒರಿಜಿನಲ್ ನಾಣ್ಯ ಯಾವಿದೆ ಅದು ಅಂಟ್ಕೊಳೋದಿಲ್ಲ ಮ್ಯಾಗ್ನೆಟ್ಗೆ. ಕಬ್ಬಿಣದ ನಾಣ್ಯ ಅಥವಾ ನಿಕ್ಕಲ್ನ ನಾಣ್ಯ ಆದ್ರೆ ಪಟ್ ಅಂತ ಅಂಟ್ಕೊಂಡ್ಬಿಡುತ್ತೆ ನೋಡಿ. ಇದು ಯಾವುದು ಅಂಟ್ಕೊಳೋದಿಲ್ಲ, ಒರಿಜಿನಲ್ ನಾಣ್ಯಗಳಿಗೆ ಅಂಟ್ಕೊಳೋದಿಲ್ಲ ಮ್ಯಾಗ್ನೆಟ್. ಓಕೆನಾ? ಇದು ಫಸ್ಟ್ ಟೆಸ್ಟ್. ಸೊ ನಿಮ್ಮ ಹತ್ರ ಇದು ಮ್ಯಾಗ್ನೆಟ್ ಬರೀ 10 ರೂಪಾಯಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ತಂದು ನೀವು ಚೆಕ್ ಮಾಡ್ಕೊಬೋದು. ಸೊ ಇಲ್ಲಿಗೆ ಪ್ರೈಮರಿ ಟೆಸ್ಟ್ ಮುಗೀತು. ಸೊ ಹಂಗಾದ್ರೆ ನಿಮ್ಮ ನಾಣ್ಯ ಸಿಲ್ವರ್ ಅಂತ ಕನ್ಫರ್ಮ್ ಆಗೋಯ್ತಾ? ಖಂಡಿತವಾಗೂ ಇಲ್ಲ. ಇದು ಒಂದು ಪ್ರೈಮರಿ ಟೆಸ್ಟ್ ಪಾಸ್ ಆದ್ರೆ ಒಂದು 10% ನೀವು ಒಪ್ಪಿಟ್ಕೊಬಹುದು, ಇದು ನಿಮ್ಮ ಹತ್ರ ಇರೋದು ಸಿಲ್ವರ್ ನಾಣ್ಯನೇ ಅಂತ. ಎರಡನೇದಾಗಿ ಏನ್ ಮಾಡ್ಬೋದು ಅಂದ್ರೆ ಸೌಂಡ್ ಟೆಸ್ಟ್ ಅಂತ. ಸೌಂಡ್ ಟೆಸ್ಟ್ ಯಾವ ತರ ಮಾಡ್ತಾರೆ ಅಂದ್ರೆ ನೋಡಿ, ನಾನು ನಿಮ್ಗೆ 2 ಡೂಪ್ಲಿಕೇಟ್ ಕಾಯಿನ್ಗಳನ್ನ ಚೆಕ್ ಮಾಡಿ ತೋರಿಸ್ತೀನಿ, ಆಮೇಲೆ ಒರಿಜಿನಲ್ ಕಾಯಿನ್ಗಳದ ಸೌಂಡ್ ಚೆಕ್ ಮಾಡಿಸ್ತೀನಿ. ಯಾವ ರೀತಿ ಬರುತ್ತೆ ನೀವೇ ಹೇಳ್ಬಿಡಿ, ನೀವೇನೇ ಅರ್ಥ ಆಗುತ್ತೆ ನೋಡ್ಕೊಳ್ಳಿ. ಮೆಟಲ್ ಸೌಂಡು ಕರೆಕ್ಟಾಗಿ ಕ್ರಿಸ್ಪಿ ಆಗಿರುತ್ತೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಳಿ. ನೋಡಿ, ಇದು ಫಸ್ಟ್ ಒರಿಜಿನಲ್ ಕಾಯಿನ್ ನ ನಿಮಗೆ ಕೇಳಿಸ್ತೀನಿ. ಈಗ ಡೂಪ್ಲಿಕೇಟ್ ಕಾಯಿನ್ಗಳನ್ನ ಕೇಳಿಸ್ತೀನಿ ನೋಡಿ. ಇವೆರಡು ಡೂಪ್ಲಿಕೇಟ್ ಕಾಯಿನು. ಒರಿಜಿನಲ್ ಕಾಯಿನ್ ಕೇಳಿಸ್ಕೊಳ್ಳಿ ಮತ್ತೊಂದ್ಸತಿ ನೋಡಿ. ಒರಿಜಿನಲ್ ಕಾಯಿನ್ಗಳು, ಡೂಪ್ಲಿಕೇಟ್ ಕಾಯಿನ್ ಹೇಳಿ ಥಿಕ್ ಸೌಂಡ್ ಬರುತ್ತೆ, ಇದು ಥಿನ್ ಸೌಂಡ್ ಇದೆ. ಸೊ ಮೆಟಲ್ ಸೌಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಹತ್ರ ಒಂದೇ ನಾಣ್ಯ ಇದೆ, ಹೆಂಗ್ ಚೆಕ್ ಮಾಡೋದು? ನಿಮ್ಮ ಹತ್ರ ಸುಮಾರು ನಾಣ್ಯಗಳಿದ್ವಿ, ನೀವು ಚೆಕ್ ಮಾಡ್ಬಿಟ್ರಿ. ನಮ್ಮ ಹತ್ರ ಒಂದೇ ನಾಣ್ಯ ಇದೆ, ಹೆಂಗ್ ಚೆಕ್ ಮಾಡೋದು ಅಂದ್ರೆ ಅದಕ್ಕೆ ಇನ್ನೊಂದು ಟೆಸ್ಟ್ ಇದೆ. ಅದನ್ನ ವೆಯ್ಟ್ ಟೆಸ್ಟ್ ಅಂತಾರೆ. ಅಂದ್ರೆ ಈ ನಾಣ್ಯಗಳೇನಿದೆವಲ್ಲ, ಇದಕ್ಕೆ ಪರ್ಟಿಕ್ಯುಲರ್ ವೆಯ್ಟ್ ಅಂತ ಇರುತ್ತೆ, ಎಕ್ಸಾಕ್ಟ್ ಆಗಿ ಅಷ್ಟೇ ವೆಯ್ಟ್ ಇರುತ್ತೆ. ನೋಡಿ, ಈ ನಾಣ್ಯಗಳ 11.66 ಗ್ರಾಮ್ ಇರುವಂತದ್ದು ಈ ಒಂದು ಜಾರ್ಜ್ ವಿಲಿಯಂ ಅವರ ನಾಣ್ಯಗಳು. ಸೊ ಈ ಒಂದು ಡೀಟೇಲ್ಸ್ ನಿಮ್ಗೆ ಕಾಯಿನ್ ಬುಕ್ ಗಳಲ್ಲಿ ಸಿಗುತ್ತೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೀನಿ, ಪ್ರಾಡಕ್ಟ್ ಲಿಂಕ್ ಅಲ್ಲೂ ಪ್ಲೇ ಆಗ್ತಾ ಇದೆ. ಆಸಕ್ತರು ಬೈ ಮಾಡಬಹುದು. ಇದರ ಎಲ್ಲಾ ಬೆಲೆ, ವೆಯ್ಟ್ ಎಲ್ಲಾನು ಅದರಲ್ಲಿ ಇರುತ್ತೆ. ಆಸಕ್ತರು ಅದನ್ನ ಖರೀದಿ ಮಾಡಬಹುದು. ಈ ಒಂದು ಲಿಂಕ್ ಇಂದ ಖರೀದಿ ಮಾಡಿದ್ರೆ ನನಗೂ ಸ್ವಲ್ಪ ಮಟ್ಟದ ಅಫಿಲಿಯೇಟೆಡ್ ಚಾರ್ಜಸ್ ಸಿಗುತ್ತೆ ಅಷ್ಟೇ, ನನಗೇನು ಜಾಸ್ತಿ ಏನು ಸಿಗೋದಿಲ್ಲ. ಈ ಒಂದು ಬುಕ್ ಬೈ ಮಾಡಿದ್ರೆ ನನಗೊಂದು 8 ರಿಂದ 10 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು. ಸೊ ಅದು ಈ ಒಂದು ವಿಡಿಯೋ ಈ ಇನ್ಫಾರ್ಮೇಶನ್ಗೆ ನೀವು ನನಗೆ ಕೊಡುವಂತ ಚಾರ್ಜಸ್ ಅಂತ ಅನ್ಕೊಂಬಿಡಿ, ಬೇರೆ ಏನು ನಾನು ಕೇಳೋದಿಲ್ಲ ನಿಮ್ಮಿಂದ. ಮತ್ತೆ ಈಗ ಟಾಪಿಕ್ಗೆ ಬಂದ್ಬಿಡೋಣ. ಸರಿ, ವೆಯ್ಟ್ ಮಾಡೋದಕ್ಕೆ ಎಲ್ಲಿಗೆ ಹೋಗ್ಬೇಕು? ಒಂದು, ನೀವು ನಿಮ್ಮ ಹತ್ರ ನಂಬಿಕಸ್ತ್ರ ಯಾರಾದ್ರೂ ಅಂಗಡಿಯವರು ಇದ್ದಾರೆ ಅಂದ್ರೆ ಅವ್ರ ಹತ್ರ ಹೋಗಿ ಚೆಕ್ ಮಾಡ್ಬೋದು. ಒಡವೆ ಅಂಗಡಿಗಳಲ್ಲಿ ಯಾರಾದ್ರೂ ಆದ್ರೂ ಕೊಟ್ಟು ಅದರ ಇನ್ಫಾರ್ಮೇಶನ್ ನಿಮಗೆ ಬುಕ್ಕಲ್ಲಿ ಸಿಗುತ್ತೆ, ಎಷ್ಟು ವೆಯ್ಟ್ ಇದೆ ಏನು ಅಂತ. ಸೊ ಆ ಒಂದು ವೆಯ್ಟ್ ತಿಳ್ಕೊಂಡು ನೀವು ಹೋಗಿ ನೋಡಿಸ್ಬೋದು. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಯಾವ ಬುಕ್ಕು ಏನು ಅಂತ. ನೋಡಿ, ಈ ಒಂದು ನಾಣ್ಯದ ವೆಯ್ಟ್ ಅನ್ನ ನೀವು ಈ ಬುಕ್ಕಲ್ಲಿ ತಿಳ್ಕೊಬಹುದು. ನೋಡಿ, ಈ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಿಲ್ವರ್ 50% ಇದೆ, ಇದರಲ್ಲಿ 50% ಸಿಲ್ವರ್, ಉಳಿದಂಥದ್ದು ಕಾಪರ್ ಮಿಕ್ಸ್ ಆಗಿರುತ್ತೆ. ನೋಡಿ, ವೆಯ್ಟ್ ಇರೋದಂತೂ 11.66 ಗ್ರಾಮ್. ನೀವು ಈ ನಾಣ್ಯವನ್ನು ತೂಕ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ಅಷ್ಟೇ ಬರಬೇಕು. 11.65 ಬಂದರೂ ಓಕೆ, ಅಥವಾ 11.67 ಬಂದರೂ ಓಕೆ. 11.1 ಅಥವಾ 11 ಗ್ರಾಮ್ಸ್ ಈ ತರ ಬಂತು ಅಂದ್ರೆ ಇದು ಡೂಪ್ಲಿಕೇಟ್ ಕಾಯಿನ್. ಮತ್ತೆ ನೋಡಿ, ಈ ರೀತಿ ಎಡ್ಜಸ್ಗಳು ಕರೆಕ್ಟಾಗಿ ನೋಡಬೇಕು. ಇದನ್ನ ರೀಡೆಡ್ ಎಡ್ಜಸ್ ಅಂತಾರೆ ಅಥವಾ ಸೆಕ್ಯೂರಿಟಿ ಎಡ್ಜಸ್ ಅಂತಾರೆ. ಸೊ ಇದೆಲ್ಲವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಥವಾ ಈ ರೀತಿಯ ಬುಕ್ಗಳಲ್ಲಿ ನಿಮಗೆ ಈಸಿಯಾಗಿ ಇದರ ಬೆಲೆ ಸಮೇತ ನಿಮಗೆ ಸಿಕ್ಬಿಡುತ್ತೆ ನೋಡಿ.
1945. ಇದು ಒಂದು 1945ರ ನಾಣ್ಯ ನನ್ನ ಹತ್ರ ಇರುವಂಥದ್ದು. ಅದರ ಬೆಲೆ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಫೈನ್ ಕಂಡೀಷನ್ ಅಲ್ಲಿ 715 ರೂಪಾಯಿ ಇತ್ತು, ಅಂದ್ರೆ UNC ಕಂಡೀಷನ್ ಅಲ್ಲಿ 850 ರೂಪಾಯಿ ಇರುವಂತದ್ದು. ಬಟ್ ಇದು ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ 1200 ರೂಪಾಯಿ ಇರುವಂತದ್ದು. ಯಾಕೆ ಅಂದ್ರೆ ಸಿಲ್ವರ್ ರೇಟ್ ಜಾಸ್ತಿ ಆಗಿದೆ. ಈ ಬುಕ್ ಬಂದಾಗ ಸಿಲ್ವರ್ ರೇಟ್ 160 ರೂಪಾಯಿ ಇತ್ತು, ಇವತ್ತು 200 ರೂಪಾಯಿನ ಮೀರಿ ಹೋಗಿರುವಂತದ್ದು. ಸೊ ಹಾಗಾಗಿ ಸಿಲ್ವರ್ ರೇಟ್ ಮೇಲೆ ಹೇಳೋದಾದ್ರೆ ಇದಕ್ಕೆ ಒಂದು 1200-1300 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಸೊ ಈಗ ಬೆಲೆಗೆ ಬೇಡ, ಇದರ ಪ್ಯೂರಿಟಿಗೆ ಬಂದ್ಬಿಡೋಣ. ಸೊ ಈಗ ಇದೆಲ್ಲ ಆಯ್ತು ನಮ್ಮ ಹತ್ರ. ಇದಕ್ಕೂ ಬೇಡ, ಇನ್ನೊಂದು ಸಿಂಪಲ್ ಟೆಸ್ಟ್ ಹೇಳಿ ಅಂತಂದ್ರೆ ನಾನು ಅದನ್ನ ಪ್ರಿಫರ್ ಮಾಡೋದಿಲ್ಲ. ಬಟ್ ಅದನ್ನ ನನಗೆ ಯಾರೋ ಒಬ್ರು ಯೂಸ್ ಮಾಡಿರೋಂಥದ್ದು ಕಾಯಿನ್ ಸಿಕ್ಕಿದೆ ನನ್ನ ಹತ್ರ, ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಈ ಒಂದು ಸಿಲ್ವರ್ ನಾಣ್ಯದಲ್ಲಿ 2 ಆನಾ, ಇದು 1905ರ 2 ಆನಾ ನಾಣ್ಯ, ಬ್ರಿಟಿಷ್ ಇಂಡಿಯಾ ನಾಣ್ಯ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸಣ್ಣ ಬ್ಲಾಕ್ ಮಾರ್ಕ್ ಇರುವಂತದ್ದು ಕಾಣಿಸ್ತಾ ಇದೆಯಾ ಅಲ್ಲಿ. ಈ ಬ್ಲಾಕ್ ಮಾರ್ಕ್ ಏನಕ್ಕಾಗಿದೆ ಅಂದ್ರೆ ಇದ್ರ ಮೇಲೆ ಆಸಿಡ್ ಹಾಕಿರ್ತಾರೆ. ಆಸಿಡ್ ಹಾಕಿದಾಗ ಬೆಳ್ಳಿ ಆದ್ರೆ ಕಪ್ಪಾಗುತ್ತೆ. ಈ ತರ ಕಪ್ಪಾದ್ರೆ ಇದು ಬೆಳ್ಳಿ ನಾಣ್ಯ ಅಂತ. ಅದೇ ನೀವು ಕಬ್ಬಿಣಕ್ಕೆ ಹಾಕಿ ಅಥವಾ ನಿಕ್ಕಲ್ ನಾಣ್ಯಗಳಿಗೆ ಹಾಕಿ, ಸ್ಟೀಲ್ ನಾಣ್ಯಗಳಿಗೆ ಹಾಕಿ ಈ ರೀತಿ ಕಪ್ಪಾಗೋದಿಲ್ಲ, ಅದಿನ್ನು ಹೊಳೆಯುತ್ತೆ. ಬಟ್ ಇದಾದ್ರೆ ನೋಡಿ, ಬೆಳ್ಳಿಯ ಮಾತ್ರ ಕಪ್ಪಾಗೋದು. ಇದು ವಿಶೇಷತೆ, ಬೆಳ್ಳಿಯ ವಿಶೇಷತೆ. ಬಟ್ ನಾನು ನಿಮ್ಗೆ ಇದನ್ನ ಸಜೆಸ್ಟ್ ಮಾಡೋದಿಲ್ಲ. ಇದನ್ನ ಆಚಾರ್ಯ ಅಂಗಡಿಗಳಲ್ಲಿ ಆಚಾರ್ಯರು ಮಾಡ್ತಾರೆ. ನಾವ್ ಇದನ್ನ ಚೆಕ್ ಮಾಡುವಂಥದ್ದು ನಾಣ್ಯವನ್ನ ಹಾಳು ಮಾಡ್ದಾಗೆ. ಇನ್ನೊಂದು ಇರುವಂಥದ್ದು ಬೆಸ್ಟ್ ಏನು ಅಂದ್ರೆ, ನಿಮ್ಗೆ ಯಾರಾದ್ರೂ ಪರಿಚಯಸ್ಥರು ಬೆಳ್ಳಿ ಅಂಗಡಿಯವ್ರು ಯಾರನ್ನ ಗೊತ್ತಿದ್ದಾರೆ, ಬೆಳ್ಳಿ ಸಾಮಾನುಗಳು ಮಾರೋರು, ಬೆಳ್ಳಿ ವಸ್ತುಗಳನ್ನ ಮಾರೋರು ಅಂದ್ರೆ ಅವ್ರ ಹತ್ರ ತಗೊಂಡೋಗಿ ಕೊಟ್ಟರೆ ಅವ್ರು ಜಸ್ಟ್ ಕೈಲಿ ಹಿಡಿದೇ ಹೇಳ್ಬಿಡ್ತಾರೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ, ಈ ಥರದ ನಾಣ್ಯಗಳನ್ನ. ಸೊ ಡೂಪ್ಲಿಕೇಟ್ ನಾಣ್ಯಗಳ ಸೌಂಡ್ ಇಂದ ನೀವು ಈಸಿಯಾಗಿ ಮನೆಯಲ್ಲಿ ನಿಮ್ಗೆ ಐಡೆಂಟಿಫೈ ಮಾಡ್ಬೋದು. ಅದಕ್ಕಿಂತ ಇನ್ನೂ ಒಂದು ಬೆಸ್ಟ್ ಆಪ್ಷನ್ ಇದೆ. ನೀವು ಈ ಒಂದು ನಾಣ್ಯದ ಒಂದು ಫೋಟೋವನ್ನ ಡೌನ್ಲೋಡ್ ಮಾಡ್ಕೊಬೇಕು ನಿಮ್ಮ ಹತ್ರ, ಇಲ್ಲ ಅಂದ್ರೆ ಒರಿಜಿನಲ್ ನಾಣ್ಯದ್ದು ಗೂಗಲ್ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂತಹ ಡೂಪ್ಲಿಕೇಟ್ ನಾಣ್ಯಗಳ ಅಂತ ನಿಮ್ಗೆ ಅನುಮಾನ ಇತ್ತು ಅಂದ್ರೆ ಅದನ್ನ ಚೆಕ್ ಮಾಡಬಹುದು. ಆ ಒಂದು ಒರಿಜಿನಲ್ ಫೋಟೋ ಜೊತೆ, HD ಫೋಟೋ ಜೊತೆ ಈ ಒಂದು ಕಾಯಿನ್ ನ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೀವು ಬೈ ಐ ವಿಷನ್ ಅಲ್ಲೇ ನೀವು ಹೇಳ್ಬೋದು. ಸೊ ಇದೊಂದು ಉಪಯುಕ್ತವಾದಂತಹ ಮಾಹಿತಿ ಆಗಿತ್ತು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮಗೆ ಬಿಟ್ಟಿದ್ದು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ 10 ಹಲವು ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಇದಾವೆ, ಆಸಕ್ತರು ಹೋಗಿ ನೋಡಬಹುದು.